ನಮಸ್ಕಾರ ರೀ ಗಿಚ್ ಆ್ಯಂಡ್ ರಿಚ್ ಮಂದಿ. ಇವತ್ತು ನಮ್ದು ಒಂದು ಗಾಡಿ ಸ್ವಲ್ಪ ಡ್ಯಾಮೇಜ್ ಆಗೈತಿ. ಸ್ವಲ್ಪ ಮುಂದಿನ ಟೈರ್ದಾಗ ಬೇರಿಂಗ್ ದವಾಜ್ ಬರ ಐತಿ. ಏನು ಮಾಡೋದು, ಆಟ ಮಾಡ್ಕೊತ ಕೆಡಿಸ್ಕೊಂಡಂಗೆ ಆತ. ಮೊನ್ನೆ ಹೊಸದು ಹಾಕ್ಸಿದ್ರು ಏನಾತ, ಸರಿಯಾಗಿ ಹಾಕಿರಲಿಲ್ಲ. ಅದ್ರ ಸಲುವಾಗಿ ಇದಾತ. ಈಗ ಸಾವಕಾಶ ನೋಡ್ರಿ, ಫಸ್ಟ್ ಗೇರ್ದಾಗ ಹೊಂಟನ ಕರೆಕ್ಟ್ 6 ಸ್ಪೀಡ್ ಹೊಂಟೈತಿ ಬರೋಬ್ಬರಿ. ಈಗ ಇಲ್ಲಂದ್ರೆ 10 ಕಿಲೋಮೀಟರ್ದಿಂದ 6 ಸ್ಪೀಡ್ನಾಗ ಬರತ್ತಾನ. ಈಗ ನೀವು ಹಾಕ್ಬಿಟ್ಟಿದ್ ಮನೆ ಗುರುನಾಥ್ ಬಸ್ ಆತ ಬರಕತ್ತೀಗ 15 ನಿಮಿಷ ಅದು. ಹೆಂಗೆ ಹೋಗ್ತದೆ ನೋಡ ಆರಾಮ್ ಸಣ್ಣಗೆ, ಏನು ಹಿಡಿದು ಗೊತ್ತಾಗಿಲ್ಲ. ಕ್ಲಚ್ ಬ್ರೇಕ್ ಎಂಡರ್ ಏನು ಹಿಡಿಬೇಕಾಗಿಲ್ಲ. ಬಿಸು ಬರ್ಲಂದ ಒಂದು ಕೆಲಸ ಐತೆ ನಮ್ಗೆ. ಡ್ಯೂಟಿಗೆ ಹೋಗಂತ ನಾನು ಡ್ಯೂಟಿ. ಊಟಕ್ಕೆ ಹೋಗಿರ್ತಾನೆ ಇದನ್ನ ವಿಚಾರ ಮಾಡತ್ತೇನೆ ನಾನು. ಸಕಾಸ ಹೊಡಿ 3 ಗಂಟೆ ಕರ ಬರುತ್ತಲ್ಲ. ಪೆಟ್ರೋಲ್ ಏಟ್ ಹೋಗ್ತೀವಿ, ಏಕ ಹೊಡ್ಕೊಂತಿತ್ತು ಹೊಂಟ್ರ. ಹಿಂಗೆ ಹೊಂಟ್ರಲ್ಲ ಅವು ಭಾಳ ಹೋಗೋದ, ಸ್ಲೋ ಹೊಂಟ್ರಿ. ಹಿಂಗದು ಹೊಂಟ್ರಿ, ಒಂದು ಯಾವ್ದಾರ ಒಂದು ಊರಿಗೆ ಹಿಂಗದು ಹೊಂಟ್ರಿ 2 ದಿನಕ್ಕೆ ಬಿಟ್ಬೋದು. ಹೊಡ್ಕೊಳಕ್ಕೆ ಹೋಗೋದ 2 ದಿನ ಹೋಗ್ತೀವಿ. ಒಂದಿನ ಬೈಲು ಕ್ವಶ್ಚನ್ ಮಾಡೋದು ಎಲ್ಲ ಹಿಂಗೆ ಅಲ್ಲ. ಮತ್ತು ದನ ಚಕಡಿ ಹಿಂಗೆ ಇಟ್ಟು ಹೋಗಿದ್ದು ಅಲ್ಲ ಮೊದ್ಲಿನ. ನೋಡಿ ಎಷ್ಟು ದಿಬ್ಬ ಬಂದರು, ಎಷ್ಟು ಇದು ಬಂದರು, 6 ರಕ ಹೋಗ್ತೈತಿ ಬಂತು. ಅದ್ರ ಇಂಜನದ್ದು ಅದು ಇದಲ್ಲ ಫಸ್ಟ್ RPM. ಅಷ್ಟು RPM ನೋಡಿ ಕಡಿಮೆ ಮಾಡಿ. ಇಲ್ಲಿ ನೋಡ ಇಷ್ಟು ಹೈಟ್ ಐತ್ಲಿ ಅದ, 6 ಸ್ಪೀಡ್ ಕಡಿಮೆ ಮಾಡ್ಕೊಂಡಿಲ್ಲ ಅದು. ಇಷ್ಟು ಹೈಟ್ ಇದ್ರು 6 ರಕ ಹೊಂಟೈತೆ ಅಂದ್ರೆ ಅಷ್ಟು ಪಿಕಪ್ ತೊಗೋಬೇಕು, ಅಷ್ಟು ಪಿಕಪ್ ತೊಗೊಂಡೋಗ್ಬಿಡ್ದ. ಅವ್ನು ಚಸ್ಮಾ ಅಂತ ತರ್ಬೇಕಂತ ಪಕ್ಕದ ಮಗ. ಅದೇ ಇದು ಭಾಳ ಕೊಡ್ದೆ ಚಸ್ಮಾ ಇಡೋದು. ಅದೇ ಹೋಗಿರ್ಬೇಕು ಬಿಡ ಅತ್ತ. ಏನೋ ಪ್ಯಾಕ್ ಮಾಡಿ ಲಾಕ್ ಹೋಗಿರ್ತಾವೆ. ಲಾಕ್ ಇಲ್ಲಿ ಇದಾಗಿರ್ಬೇಕು. ನಮಸ್ಕಾರ. ಅವು ತಿಡಿ ಉಳ್ಕೊ ಓಪನ್ ಆಗ್ತಾವ. ಹಿಂಗೆ ಇಲ್ಲಿ ಪುಷ್ ಐತೆ, ಇಲ್ಲಿ ಪುಷ್ ಮಾಡಿ ಓಪನ್ ಆಗ್ತದೆ. XUV 700 ಮಹೀಂದ್ರ ಸ್ಕಾರ್ಪಿಯೋ ಅನ್ನೋದು. ಅನ್ನಲ್ಲ XUV ಏನದ ಅಲ್ಲ, ಸ್ಕಾರ್ಪಿಯೋ ಅನ್ನೋದು. ಸ್ಕಾರ್ಪಿಯೋ ಅದಾ ಅವನು ಹೊಸ ಬುಲಿರೋ ಬಿಟ್ಟವನು ಹೊರಿ ಬಿಟ್ಟವಲ್ಲ. ಹೌದೇ ಅಂತ XUV ಅಲ್ಲ ಸ್ಕಾರ್ಪಿಯೋ. ಗಾಡಿ ಭಾರಿ ಐತಿ, ಮಸ್ತ್ ಐತೆ ಗಾಡಿ. ಸೋನಾಲಿಕಾ ಟ್ರ್ಯಾಕ್ಟರ್ 31 HP 42 HP ಅದ. ಇನ್ನೊಂದು ಟೈರ್ ಹೋಯ್ತಾರ ನೋಡು. ಒಂದು ಹಳಿ ಇದನ್ನ ಮಾಡಕ್ಕೆ ರಿಮೋಟ್ ಮಾಡ್ದೆ ಅವನು. ಹೊಳ್ಳಿ ರಿಮೋಟ್ನು ಅಲ್ಲ, ಅವ್ನು ಸುಟ್ಟು ಕ್ಯಾರ ಹೊಳ್ಳೆ ಇದು ಮಾಡ್ತಾರ ಅವ್ರು. ಹೊಳ್ಳಿ ಹೊಸ ಟೈರ್ನು ಮಾಡ್ತಾರೆ. ಆಚನ್ಯಾಗ ಹಾಕಿಬಿಟ್ರೆ ಅವ್ರು ಮುಗೀತು. ಬೇಕಾದ ಅಂದ್ರೆ ಕಷ್ಟ ಅದ. ಕೃಷ್ಟ ಇಂಜಿನ ಬೇರೆ ಇರು. ಕೃಷ್ಣಕ್ಕೆ ಪೈಸಾ 24 ಲಕ್ಷ ಕೊಟ್ಟು ತಗೊಂಡು ಸ್ಕಾರ್ಪಿಯೋದು ದೊಡ್ಡವ ಎಲ್ಲ. ಏನಾಯ್ತ, ಕೃಷ್ಣದ ಒಂದು ಬ್ರ್ಯಾಂಡ್ ಅದ. ಈಗ ನೋಡಿ XUVನೂ ಅಷ್ಟೇ ರೇಟ್ ಐತೆ. 700 ಅಂತ ಅಡೆ ಐತೆ. ಅದಕ್ಕೂ 35 ಸಂತೋಷ್ 28 30 ಹಿಡಿ 30. ಮತ್ತು ಅದು ಕೃಷ್ಣ 25 ಬರೋದೈತಿಲ್ಲ, ಬೇಸ್ ಮಾಡಲ್ ಬರ್ತೈತೆ. ಅಲ್ಲ ಅಷ್ಟು ಹವಾ ಇದಾಗಲ್ಲರಿ. ಅಯ್ಯೋ ಇನ್ನೂ ಕುಷ್ಟತ್ನ ಅಂತ ಫಾರ್ಚುನರ್ ಅಂತ ಅದೊಂದು ಜನರ ಮೈಂಡ್ಸೆಟ್ ಒಳಗೆ ಉಳಿದ್ ಬಿಟ್ಟೈತಿ. ಫಾರ್ಚುನರ್ ಹಂಗ ಒಂದು ಎಕ್ಸಾಂಪಲ್. ಐಫೋನ್ಗೆ ಸ್ಯಾಮ್ಸಂಗ್ ಏನು ಡಿಫ್ರೆನ್ಸ್ ಐತಿ?
ಐಫೋನ್ ನೀನು ಏನ 7 ತೊಗೊಂಡ್ರು ಅಯ್ಯೋಪ್ಪ ಅಂತ ಐಫೋನ್ ಐತಂತಾರ. ಅದನ್ನೇ ಸ್ಯಾಮ್ಸಂಗ್ ಅಲ್ಟ್ರಾ ತೊಗೊಂಡ್ರ ಸ್ಯಾಮ್ಸಂಗ್ ಐತ್ಲಿ ಅವನ್ ಅಂತಕ್ಕಂತಾರ. ಜನರ ಮೈಂಡ್ಸೆಟ್ ಫಿಕ್ಸ್ ಆಗಿಬಿಟ್ಟೈತೆ ಹಂಗ. ಇಲ್ಲ ರೇಡಿಯಂ ಹಾಕಿ ಬಿಸಿಲು ಡೈರೆಕ್ಟ್ ಅಲ್ಲಿ ಓಪನ್ ಐತೆ ಇಲ್ಲಿ ಐತೆ ಅಲ್ಲಿ ಇಷ್ಟ ಈ ಗಾಡಿ ಟಾಟಾ ಬಾಡಿ ಮಸ್ತ್ ಬಿಲ್ಡ್ ಕ್ವಾಲಿಟಿ ಟಾಟಾದ ಬಾಡಿ ಹೆಂಗ್ ಕಟ್ತಾನ ನೋಡಿದ್ವ ಅವ್ನು ಈ ಗಾಡಿ ಹೋಗ್ಬಾರ್ದ ಸಂತಲಲ್ಲಿ ಏನದ ರೆನಾಲ್ಟ್ ಟ್ರೈಬರ್ ಟಚ್ ಮಾಡ್ರೆ ಮುಗೀತು ಇಲ್ಲಿಗೆ ಬಂದ್ಬಿಡ್ತದ ಅದು. ಅಲ್ವಾ ಅದ್ರದ್ದು ರಿವ್ಯೂ ನೋಡ್ಬೇಕು ನೀ ಅದ್ರದ್ದು. ಪೂಜಾರ್ ಪವನ್ಗಳು ಬೇಕಲ್ಲ. ಹಾ ಮತ್ತೆ ನನಗತ್ರ ಡ್ಯಾಶ್ ಬೋರ್ಡ್ ಇಷ್ಟ ಆಗಿಲ್ಲಪ್ಪ. ಅವನಿಗೆ ಏನು ಹೊಲಸ್ ಡ್ಯಾಶ್ ಬೋರ್ಡ್ ಮಾಡ್ಯಾನ. ಗೇರ್ ಏನು ಲೆಕ್ಕ ಹತ್ತಿಲ್ಲ ನಾವು. ಗೇರ್ ಬಿಡಪ್ಪ, ಡ್ಯಾಶ್ ಬೋರ್ಡ್ ಅದು ಎರಡು ಚಂದ ಹೆಂಗಿದೆ ಅದ್ರದ್ದು. ಒಂದು ಕಾರ್ ಗಡೆ ಕುಂತ್ರ ಒಂಥರ ಡ್ಯಾಶ್ ಬೋರ್ಡ್ ಒಂದು ಫೀಲ್ ಆಗ್ಬೇಕು. ಈಗ ಇದ ನೋಡಿ ಇನೋವಾ ಐಟೆಗ ಯಾವಾದ್ರೂ ಒಂಥರ ಚಲೋ ಅದಾವ. ಈಗ ನೋಡಿ ಇದ್ರದ್ದು i20 ತಗೋ, ಏನದ ಇದು ಸ್ವಿಫ್ಟ್ ತಗೋ, ಡ್ಯಾಶ್ ಬೋರ್ಡ್ ಎಷ್ಟು ಮಸ್ತ್ ಅದಾವ. ಡ್ಯಾಶ್ ಬೋರ್ಡ್ ಸ್ವಿಫ್ಟ್ ಗಾಡಿನ ಗಾಡಿ ಹಳೆ ಡ್ಯಾಶ್ ಬೋರ್ಡ್ ಹೇಳ್ಬೇಡ ಮತ್ತೆ. ಹಳೆ ಡ್ಯಾಶ್ ಬೋರ್ಡ್ 15ರಿಂದ ಬಂದವಲ್ಲ ಅವು. ಗುಂಡ್ AC ಬರ್ತಿದ್ವಲ್ಲ ಅವೆಲ್ಲ. ರೌಂಡ್ AC ಯಾವ ಮತ್ತ ಅದು ಡ್ಯಾಶ್ ಬೋರ್ಡ್ ಸರಿ ಇಲ್ಲ ಅಂತ. ನೀ ಬ್ಯಾಸರ ಆಗಿರಿ ಹಿಂಗೆ ಬಂದ ಹೇಳ ಏನು ಮಾಡಿದೆ ಹಿಂಗಾರ ಹಿಂಗೆ ಕುಂತು ಬಿಟ್ಟಿನ ಸ್ವಲ್ಪ ಸಣ್ಣ ಬಿಡ್ತ. ಎಂತ ಬಿಸಿಲು ಮಾರಯ್ಯರೇ, ತುಂಬ ಬಿಸಿಲು. ಆದ್ರೆ ಪೂಜಾ ಸರ್ ಗಾಡಿ AC ಮಾತ್ರ ಬಾಯಿ ಕೊಯ್ದಿತ್ತದ. ಅಂದ್ರೆ ಗಾಡಿ ಚಲೋ ಇಟ್ಟಾರ ಯಾವ್ದು ಚಲೋ ಇಟ್ಟಾರ ಗಾಡಿ. ಅಂದ್ರೆ ನಾ ಕಲ ಸುತ್ತಿಲ್ಲ ಅವಾಗ ಡೈಲಿ ಮಧ್ಯಾಹ್ನ ಹೇಳಕ್ಕ ಖರೆ ಏನು ಆ ಗಾಡಿ ಡ್ಯಾಶ್ ಬೋರ್ಡ್ ನಾನು ಒಟ್ಟ ಆ ಗಾಡಿ ಲಾಯ್ಕ ಸ್ವಲ್ಪ ಹೊರಗಿಂದ ಚಲೋ ಐತಿ ಗಾಡಿಯ. ಬಾಡಿನೂ ಕೆಟ್ಟಿಲ್ಲ. ಅದ್ರ ಡ್ಯಾಶ್ ಬೋರ್ಡ್ಗೆ ಸುಡು ಒಂಥರ ಅದ್ರದ್ದು ಅಲ್ಲಿ ನಮ್ಮ ಆಫೀಸಾಗ ಬರ್ದಿತ್ತ ಅವ್ರದ್ದು ಅದನ್ನ ನೋಡ್ರಿ ನಂಗೆ ಒಂಥರ ಡ್ಯಾಶ್ ಬೋರ್ಡ್ ನೋಡ್ರಿ ಏನೈತು ಮರ ಡ್ಯಾಶ್ ಬೋರ್ಡ್ ಅಂತೀನಿ. ಹಂಗ ಅನಿಸ್ತದ. ಅಷ್ಟು ಕ್ಲೀನ್ ಹಿಂಗೆ ಇದು ಅನ್ಸಂಗಿಲ್ಲ, ನೀಟ್ನೆಸ್ ಅನ್ಸಂಗಿಲ್ಲ ಡ್ಯಾಶ್ ಬೋರ್ಡ್. ಆ ಪವನ್ಗಳು ಮಾತ್ರ ಗಾಡಿ ಭಾರಿ ಇಟ್ಟಾರ ಅದನ್ನ ನೋಡ್ರಿ. ಗಾಡಿ ಚಲೋ ಇಟ್ಟಾರ ಪವನ್ಗಳು. ಮಧ್ಯಾಹ್ನಕ್ಕ ನಾನ ಕರ್ಕೊಂಬರ್ತೀನಿ ಅವ್ರನ್ನ. ಮತ್ತು 3 ಗಂಟೆ ಸುಮಾರು ಬಿಡಾಕ್ ಹೋಗಿದ್ದು ವಿವೇಕ ನಾನು. ಹೆಂಗೆ ಇಟ್ಟಿದ್ದ ನೋಡು ಅಂತೂ ಎಷ್ಟು ಏರ್ಕ್ಲ ದಿಬ್ಬ ಬರಲಿ 6 ಸ್ಪೀಡ್ ಬಿಟ್ಟು ಇಳ್ದಲ್ಲ ನೋಡೋದು. ಫಸ್ಟ್ನೇ ಗೇರ್ನಾಗ 2ನೇ ಗೇರ್ನಾಗ ಎಷ್ಟೊತ್ತೇಳು ಕರೆಕ್ಟ್ 12 ಹೋಗ್ತೈತಿ. 6 ಡಬಲ್ 12ನ ಹೋಗ್ತೈತಿ ಕರೆಕ್ಟ್. ಮತ್ತೆ ಫೋನ್ ಹಚ್ಚಿ ಬೇದ್ ಬಿಡ. ನಿನ್ನೆ ಅವನು ಧೂಳ ಹಚ್ಚಿನಲ್ಲ, ಅವ್ನ ನಂಬರ್ ಇರಲಿಲ್ಲ. ಹೊಳ್ಳಿ ಮತ್ತೊಬ್ಬ ಫೋನ್ ಹಚ್ಚಿ ಅವ್ನ ನಂಬರ್ ತಕ್ಕೊಂಡ. ಒಂದೇ ದೇವ್ರ ರಿಪೇರಿ ಮಾಡಕ್ ಬರಲ್ಲ ನನಗೆ. ನಂಗೆ ಮಾಡಕ್ ಹೋಗಲ್ಲ, ಸುಮ್ಮ ಮಾಡ್ತಾವ. ಅನ್ನತಿ ವೇಸ್ಟ್ ರೊಕ್ಕೀಗ ಟೈಮ್ ವೇಸ್ಟ್. ನೀನ್ ನೋಡಂಗಾರ ಅರ್ಧ ಆಗ ಗಾಡಿ ಕೈ ಕೊಟ್ಟು ಬಿಡ್ದಂಗಾರ. ಹಿಂಗೆ ದಡ್ಕೆ ಆಗೋದು ಹಾಕಿದೇನ ಅದನ್ನ? ಏನೂ ಇಲ್ಲ, ಕರೆಕ್ಟ್ ಪೆಟ್ರೋಲ್ ಪಂಪಿಗೆ ಪೆಟ್ರೋಲ್ ಹಾಕ್ಸಾಕ ಹಿಂಗೆ ಹೋದ್ನೆ. ಪೆಟ್ರೋಲ್ ಹಾಕಿಸಿ ಹೊರಗೆ ತೆಗಿಡು ಕರ್ ಅಂದ್ಬಿಟ್ಟು. ಈಚ ಕಡೆ ಭಾರತ್ ಪೆಟ್ರೋಲ್ ಪಂಪಿಗೆ ಕುರ್ಗೊಂಡ್ ದಾಟ್ ಕೊಡ್ಕ ಏನ್ ಮಾಡ್ಯಾರ ಗಾಣ ಮಾಡ್ಯಾರು. ಕಬ್ಬಿನ ಸಿಪ್ಪಿ ಹಂಗ ಹೋಗಿದ್ದಾರ ಇಲ್ಲ ಇಲ್ಲ ಸಾಕ ಅದಕ್ಕೆ ಹೊರಗ ಸಾಕು ಹೋಯ್ದೇನ ಒಣಗ ಸಾಕು ಅದಕ್ಕೆ ಹಾಕಾಕ್ಬೇಕಲ್ಲ ಗಾಣಕ್ಕೆ. ಗಾಣ ಕಬ್ಬಿನ ಗಾಣ ಬೆಲ್ಲ ತಯಾರಿಸ್ತಾರ ನೋಡ್ರಿ ಇಲ್ಲಿ ಇದ ಬೆಲ್ಲ. ಆಡತ್ತಾರ ನೋಡಿದಲ್ಲಿ. ಗಾನ ಆಡೋದ ಮೊದ್ಲಿನ ಗಾನ ಆಡೋದಕ್ಕೆ ಈಗಿನ ಗಾನ ಆಡೋದಕ್ಕೆ ಟೈಮ್ ಲ್ಯಾಪ್ಸ್ ವಿಡಿಯೋ ಏನದ ಟೈಮ್ ಲ್ಯಾಪ್ಸ್ ಊರೇ ಅಲ್ಲ
ಆಮೇಲೆ ಹಂಗೆ ಗ್ಯಾರೇಜ್ಗೆ ಹೋಗೋದನ್ನೆಲ್ಲ ಉಚ್ಚಿಸ್ಕೊಂಡು ಇದನ್ನ ಬೇರಿಂಗ ಮತ್ತು ಅದ್ರದ್ದು ಟೈರ್ದಿಂದ ಉಚ್ಚಿಸ್ಕೊಂಡ್ಕಾರ ಹಂಗೆ ಅದನ್ನ ತೊಗೊಂಡು ಬಸ್ಸಿಗೆ ನಾನು ಬೆಳಗಾವ್ಗೆ ಹೊಂಟ್ಬಿಟ್ನಿ. ಬೆಳಗಾವ್ಗೆ ಹೋಗುವಾಗ ಅಲ್ಲೇ ನಮ್ಗೆ ವಿಧಾನಸೌಧ ಕಡೆ ಒಂದು ಹೆಲಿಕಾಪ್ಟರ್ ಬಂತ. ಯಾರೋ ಹೆಲಿಕಾಪ್ಟರ್ ತೊಗೊಂಬಂದಿರ ಜೂಮ್ ಹಾಕಿದ್ನಿ, ಸ್ವಲ್ಪ ಕಾಣಾಯತ್ ನೋಡ್ರಲ್ಲ ಹೆಲಿಕಾಪ್ಟರ್. ಯಾರೋ ನಮ್ಮ ಬೆಳಗಾವಿ ವಿಧಾನಸೌಧಕ್ಕೆ ಹೆಲಿಕಾಪ್ಟರ್ ತೊಗೊಂಬಂದಿರ, ಮೋಸ್ಟ್ಲಿ ಜಾರಕಿಹೊಳಿ ಸಾವ್ಕಾರ್ ತೊಗೊಂಬಂದಿರ್ಬೇಕು. ಅಲ್ಲಿಂದ ಹಂಗೆ ಬಂದು ಅದನ್ನೆಲ್ಲ ಸರಿಯಾಗಿ ಕುಂಡ್ರಿಸಿದ್ನ ಬೇರಿಂಗ್ ಅದನ್ನ ಅವ್ರು ಕೊಡಂತಲೇ ಅವ್ರು ಸರಿಯಾಗಿ ಪೂರ ಹಳೆ ತೆಗೆದ್ಕ್ಯಾರ ಮತ್ತು ಹೊಸದ ಕುಂಡ್ರಸಾಕ ಬಿಟ್ರೆ ಎಷ್ಟು ಸ್ಪೀಡ್ ಲಗುಡ್ನ ಕುಂಡ್ಸಿರಿ. ಇಲ್ಲಿ ಗುರಾ ಕೊಟ್ಟಿದ್ಲ ಎಲ್ಲ ಸರಿಯಾಗಿ ಫಿಟ್ ಮಾಡಲಿಲ್ಲ ಅವ್ರು. ಅಲ್ಲಿಂದ ಫಿಟ್ ಮಾಡಿಸ್ಕೊಂಡು ಅವ್ರು ಬರೋಬ್ಬರ ಕುಂಡ್ರಿಸಿರ. ಹಳೆ ಬೇರಿಂಗ್ ಇಟ್ಟು ಹೊಸ ಬೇರಿಂಗ್ ಮೇಲೆ ಹಳೆ ಬೇರಿಂಗ್ ಇಡ ಅಂತಲೇ ಫುಲ್ ಕರೆಕ್ಟಾಗಿ ಕುಂತು ಬಿಡ್ತದ. ಗೊತ್ತಿದ್ದವ್ರ ಕಡೆ ಕೆಲಸ ಮಾಡ್ಸೋದು ಚಲೋ, ಗೊತ್ತಿಲ್ಲದ ಸುಮ್ಮ ಎಲ್ಲೋ ರಿಪೇರಿ ಮಾಡ್ಸೋಕೆ ಹೋಗಿ ಸುಮ್ಮ ವೇಸ್ಟ್ ಆಗೋದದ. ಈಗ ಅನಾತಿ ವೇಸ್ಟ್ ಮಾಡಿದಂಗೆ ಆಯ್ತು ನನಗನ್ಸಿ. ಅವ ಏಮಾಗ್ಬಿಟ್ರಿ ಸಿಕ್ಕಂಗ ಹ್ಯಾಮರ್ಲಿ ಹೊಡೆದು ಬಿಟ್ರ. ಹೊಸದನರೀಗ ಅದರಲ್ಲಿ 10 ಕಿಲೋಮೀಟ್ರ್ ರನ್ನಿಂಗ್ ಆಗಿಲ್ಲ ನೋಡ್ರಿ ಅದೀಗ. ಹಂಗಾದ್ರು ಬೇರಿಂಗ್ ಸಿಕ್ಕೊಂಡಿತ್ತು, ಅದನ್ನು ಕಟ್ ಮಾಡಿ ತೆಗೆದ್ಕ್ಯಾರಿ ಅದನ್ನ ಮತ್ತೆ ಸರಿಯಾಗಿ ಫಿಟ್ ಮಾಡಿಕೊಂಡು ಹಂಗೆ ಸೀದಾ ಮತ್ತು ನಾವು ಹೊಂಟು ಬೆಳಗಾವ್ ಬಸ್ ಸ್ಟ್ಯಾಂಡ್ ಬಂದಿರಿ. ಬೆಳಗಾವ್ ಬಸ್ ಸ್ಟ್ಯಾಂಡ್ ಬಂದು ಸೀದಾ ಅಲ್ಲಿಂದ ಗಾಡಿ ಬಿಟ್ಟಿಲ್ಲ ಒಂದು ರಿಪೇರಿ ಅಂಗಡಿಗೆ. ನಮ್ಮ ಕಡೆ ಅಲ್ಲೇ ಹಾಕಿರ್ತಾರ ಮತ್ತು ರೆಡಿ ಮಾಡ್ಸೀನಿ. ಸೀದಾ ಟೈರ್ ಮಣ್ಣಿ ಬೇರಿಂಗ್ ಹಾಕ್ಸಿದ್ಲ. ಅವಾಗ ಗಾಡಿ ಟಯರ್ ಫುಲ್ ಹಿಂಗೆ ಸೇಕ್ ಆಗ್ತಿತ್ತು, ಗಳಗದ ನಡಗ್ತಿತ್ತು. ಈಗ ಫುಲ್ ಕರೆಕ್ಟ್ ಆಯ್ತು, ಫುಲ್ ಎಲ್ಲ ಗದ ಹಿಂಗೆ ಶೇಕ್ ಪೂರ ಒಂಥರ ಗಾಲಿ ಔಟ್ ಆಗಿರ್ತಾವಲ್ಲ ಆ ಥರ ಆಗ್ತಿತ್ತು. ಅಲ್ಲಿಂದ ಸೀದಾ ಅದನ್ನೆಲ್ಲ ಫಿಟ್ ಮಾಡಿಸ್ಕೊಂಡು ಫೈನಲಿ ನಮ್ಮ ಗಾಡಿ ರೆಡಿ ಆತ. ಗಾಡಿ ತೊಗೊಂಡು ನಾವು ಮನೆ ಕಡೆ ಬಂದು ನೋಡ್ರಿ ಫ್ರೆಂಡ್ಸ್.